ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಮಲ್ನಾಡ್ ಸ್ಟೈಲ್ ಚಿಕನ್ ಸುಕ್ಕ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. 1 ಸ್ಪೂನ್ ತುಪ್ಪ ಹಾಕೊಂತ ಇದ್ದೀನಿ. ತುಪ್ಪ ಕಾದಿದೆ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ, ಒಂದು 6-7. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಫ್ರೈ ಆಗಿದೆ, ಆಲ್ಮೋಸ್ಟ್ ಆಗ್ತಾ ಬರ್ತಿದೆ. ಫ್ರೈ ಆಗಿದೆ. ಇವಾಗ ಒಂದು 3-4 ಸ್ಪೂನ್ ಧನಿಯಾ ಹಾಕೊಂತ ಇದ್ದೀನಿ, ಕೊತ್ತಂಬರಿ. ಅದಕ್ಕೇನೆ ಅರ್ಧ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಕಾಳು ಮೆಣಸು 1 ಸ್ಪೂನು. ಒಂದು ಇಂಚಷ್ಟು ಚಕ್ಕೆ ಹಾಕೊಂತ ಇದ್ದೀನಿ. 3 ಲವಂಗ, ಗಸಗಸೆ ಒಂದು ಅರ್ಧ ಸ್ಪೂನು, ಒಂದು ಸ್ವಲ್ಪ ಮೆಂತ್ಯ, ಒಂದು ಅರ್ಧ ಸ್ಪೂನ್ ಸೋಂಪು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೇನೆ ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ, ಕರಿಬೇವು ಸ್ವಲ್ಪ, ನಾನು ಇದನ್ನು ಫ್ರೈ ಮಾಡೋಕ್ಕೆ ತುಪ್ಪ ಹಾಕೊಂಡಿದ್ದೀನಿ. ನೀವು ಕೊಬ್ಬರಿ ಎಣ್ಣೆ ಕೂಡ ಹಾಕೊಬೋದು. ನಾನು ತುಪ್ಪ ಹಾಕಿರೋದು ಏನಕ್ಕಂದರೆ ಇದು ಚಿಕನ್ ಹೀಟ್ ಅಲ್ವಾ, ಅದಕ್ಕೋಸ್ಕರ ನಾನು ತುಪ್ಪ ಹಾಕಿದ್ದೀನಿ. ನೀವು ಕೊಬ್ಬರಿ ಎಣ್ಣೆ ಹಾಕೊಬೋದು. ಫ್ರೆಂಡ್ಸ್, ನೀವು ಮೆಣಸಿನ್ಕಾಯಿನ ನೀಟಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ, ಇಲ್ಲಾಂದರೆ ಮಿಕ್ಸಿಲಿ ಪೌಡ್ರ್ ಆಗಲ್ವಲ್ಲ, ಅದಕ್ಕೋಸ್ಕರ. ಇದೆಲ್ಲಾನು ಫ್ರೈ ಆಗಿದೆ. ಇವಾಗ ಇದಕ್ಕೇನೆ ಇವಾಗ 1 ಕಪ್ ತೆಂಗಿನ ತುರಿ ಹಾಕೊಂತ ಇದ್ದೀನಿ, ಡ್ರೈ ರೋಸ್ಟ್ ಮಾಡಲಿಕ್ಕೆ. ಅರ್ಧ ಸ್ಪೂನ್ ಅರಿಶಿನ, ಇದೆರಡೂ ಡ್ರೈ ರೋಸ್ಟ್ ಮಾಡ್ಕೊತ ಇದ್ದೀನಿ. 1-2 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೀಟಾಗಿ. ಇದು 2 ನಿಮಿಷ ಡ್ರೈ ರೋಸ್ಟ್ ಆಗಿದೆ. ಇವಾಗ ಇದನ್ನ ಇವಾಗ ಪಲ್ಸ್ ಮಾಡ್ಕೊಬೇಕು. ಪಲ್ಸ್ ಮಾಡ್ಕೊಂಡಿರೋ ತೆಂಗಿನ ತುರಿ, ಸುಕ್ಕ ಪೌಡರ್ ರೆಡಿ ಆಗಿದೆ. ಪಾತ್ರೆಗೆ 1 ಸ್ಪೂನ್ ತುಪ್ಪ ಹಾಕೊಂತ ಇದ್ದೀನಿ. ತುಪ್ಪಕ್ಕಾದ್ಮೇಲೆ ಒಂದು ಹೆಚ್ಚಿರೋ ಈರುಳ್ಳಿ ಹಾಕೊಂತ ಇದ್ದೀನಿ. ಇದು ಈರುಳ್ಳಿ ಸ್ವಲ್ಪ ಕೆಂಪಾಗಲಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ. ಈರುಳ್ಳಿ ಇದಾಗಿದೆ. ಇವಾಗ ಒಂದು 3/4 kg ಚಿಕನ್ ಇದೆ. ಇದು ಚಿಕನ್ ಹಾಕೊಂತ ಇದ್ದೀನಿ. ಇದಕ್ಕೆ ನೀರೆಲ್ಲ ಏನು ಹಾಕಕ್ಕೆ ಹೋಗಬೇಡಿ ಆಯ್ತಾ. ಇದು ಸುಕ್ಕ ರೆಸಿಪಿ ಆಗಿರೋದ್ರಿಂದ ಇದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ. ಇದು ಚಿಕನ್ ಎಲ್ಲ ನೀರು ಬಿಡತ್ತಲ್ವಾ, ಅದರಲ್ಲೇ ಬೇಯುತ್ತೆ. ಕಲ್ಲುಪ್ಪು ಹಾಕ್ತಾ ಇದ್ದೀನಿ.
ಚಿಕನ್ ಬೆಂದಿದೆ ಇವಾಗ, ಅದಕ್ಕೇನೆ ಸುಕ್ಕ ಪೌಡ್ರ್ ಹಾಕ್ತಾ ಇದ್ದೀನಿ. ಸುಕ್ಕ ಪೌಡ್ರ್ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇದ್ರಲ್ಲಿ ಸ್ವಲ್ಪನೂ ನೀರು ಹಾಕಿಲ್ಲ. ತೆಂಗಿನ ತುರಿ ಹಾಕೊತಾ ಇದ್ದೀನಿ. ತೀರ್ಥಹಳ್ಳಿ ಸ್ಟೈಲ್ ಚಿಕನ್ ಸುಕ್ಕ ಫೈನಲಿ ರೆಡಿ ಆಗಿದೆ. ಸಖತ್ತಾಗಿ ಬಂದಿದೆ ಮಾತ್ರ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.